ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಂಗ್ ವಿಡಿಯೋ ಪೋಸ್ಟ್ ಮಾಡಿ ತುಂಬ ದಿನ ಆಯಿತು, ತುಂಬ ಮಂತ್ಸೇ ಆಯಿತು. ಹಾಗಾಗಿ ಈ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ ಶೂಟ್ ಮಾಡಿ. ಈ ವಿಡಿಯೋನ ನಾನು ಲಾಸ್ಟ್ ಸ್ಯಾಟರ್ಡೆ ನೈಟ್ ಶೂಟ್ ಮಾಡಿದೆ. ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ, ಹಾಗಾಗಿ ಈಗ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನನ್ನ ಬಗ್ಗೆ ಒಂದು ಬ್ರೀಫಾಗಿ ಸೆಲ್ಫ್ ಇಂಟ್ರೊಡಕ್ಷನ್ ಕೂಡ ಅಲ್ಲಲ್ಲಿ ನಾನು ಕೊಡ್ತಾ ಹೋಗ್ತೇನೆ. ಸೊ ನನ್ನ ಹೆಸರು ಕೋಕಿಲಾ ಅಂತ. ನಾನು ಬೆಂಗಳೂರಿನವಳೇ. ಸೊ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು. ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೀನಿ ಮತ್ತು ರೀಸೆಂಟಾಗಿ ನನಗೆ ಮದುವೆ ಆಯಿತು ಈ ವರ್ಷ ಫೆಬ್ರವರಿ 18-19. ನಾನು ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, 9 to 5 ಜಾಬ್. ಇವಾಗ ನನಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದೆ. ಸೊ ಅವ್ರು ಯಾವಾಗ ಕರೀತಾರೆ ಆಗ ಆಫೀಸ್ಗೆ ಹೋಗಬೇಕಾಗುತ್ತೆ. ಮತ್ತು ನನಗೆ ಯೂಟ್ಯೂಬಲ್ಲಿ ಪ್ಯಾಷನ್ ಇದೆ. ಯಾವಾಗ ಶುರುವಾಯಿತು ಅಂದರೆ ಎಲ್ಲರ ಥರನೇ ಕೊರೋನಾ ಟೈಮಲ್ಲಿ ಎಲ್ಲರೂ ಎಷ್ಟೊಂದು ಜನ ಯೂಟ್ಯೂಬ್ ಹೇಗೆ ಕ್ರಿಯೇಟ್ ಮಾಡಿದ್ರು. ನಾನು ಕ್ರಿಯೇಟ್ ಮೊದಲೇ ಮಾಡಿದ್ದೆ, ಬಟ್ ವೀಡಿಯೋಸ್ ಹಾಕೋಕ್ಕೆ ಆವಾಗಲೇ ನಾನು ಶುರು ಮಾಡಿದ್ದು. ಬಟ್ ಯೂಟ್ಯೂಬ್ ಪ್ಯಾಷನ್ ಇಷ್ಟ ಇತ್ತು, ಮಾಡಬೇಕು ಅಂತ ಅನ್ನಿಸ್ದೇ ಹೊರತು ನನಗೆ ಅದ್ರ ಬಗ್ಗೆ ಯಾವುದೇ ರೀತಿ ಐಡಿಯಾನೇ ಇರಲಿಲ್ಲ, ಒಂದು ಸ್ವಲ್ಪನೂ ನಾಲೆಜ್ ಇರಲಿಲ್ಲ. ಹೇಗೆ ವೀಡಿಯೋಸ್ ಎಲ್ಲ ಶೂಟ್ ಮಾಡಬೇಕು, ಯಾವ ಥರ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಬೇಕು, ಯಾವ ಆ್ಯಪ್ನ ಯೂಸ್ ಮಾಡಿ ಎಡಿಟ್ ಮಾಡಬೇಕು, ಹೇಗೆ ಎಡಿಟ್ ಮಾಡಬೇಕು, ಏನಂದರೆ ಏನೂ ಗೊತ್ತೇ ಇರಲಿಲ್ಲ. ಸೊ ಯೂಟ್ಯೂಬ್ ವೀಡಿಯೋಸ್ ಹೇಗೆ ಮಾಡೋದು ಅಂತ ನಾನು ಯೂಟ್ಯೂಬ್ನೇ ಹೋಗಿ ಕೇಳ್ತಾ ಇದ್ದೆ. ಸೊ ಹಾಗೆ ನನ್ನ ಯೂಟ್ಯೂಬ್ ನಾಲೆಜ್ನ ನಾನು ಗ್ರ್ಯಾಜುವಲ್ ಆಗಿ ಬೆಳೆಸ್ಕೊಂಡೆ. ಸೊ ನಮ್ಮ ಮನೆಯಲ್ಲಿ ನಾವು 3 ಜನ ಇರೋದು, ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಮದರ್ ಇನ್ ಲಾ. ಯೂಶ್ವಲಿ ಅವರಿಗೆ ಚಪಾತಿ ಮತ್ತು ಪಲ್ಯ ಅಂದರೆ ತುಂಬ ಇಷ್ಟ ನೈಟ್ಗೆ. ಬಟ್ ಇವತ್ತು ನಮ್ಮ ಭಾವ ಮತ್ತು ಸಿಸ್ಟರ್ ಬರ್ತಾ ಇದ್ದಾರೆ, ಹಾಗಾಗಿ ಎಲ್ಲರಿಗೂ ಸೇರಿ ಬಿಸಿಗೆ ಏನಾದರೂ ಮಾಡೋಣ ಅಂತ ನಾನು ಮೆಂತ್ಯ ಬಾತ್ಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಮೆಂತ್ಯ ಬಾತನ್ನ ನೀವು 2 ರೀತಿಯೂ ಮಾಡ್ಬೋದು. ಅಂದರೆ ಪಲಾವ್ ರೀತಿ ಗ್ರೀನ್ ಕಲರಲ್ಲಿ ಹಸಿಮೆಣ್ಸಿನ್ಕಾಯಿ ಮಾತ್ರ ಯೂಸ್ ಮಾಡಿನೂ ಮಾಡ್ಬೋದು, ಅಥವಾ ಆರೆಂಜ್ ಕಲರಲ್ಲಿ ಟೊಮ್ಯಾಟೊ ಬಾತ್ ಸ್ಟೈಲಲ್ಲಿನೂ ಕೂಡ ನೀವು ಮಾಡ್ಬೋದು. ನಾನಿವತ್ತು ಟೊಮ್ಯಾಟೊ ಬಾತ್ ಸ್ಟೈಲಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಿಟ್ಟು ನಿಮಗೆ ಯಾವುದಾದ್ರೂ ಡಿಶಸ್ ನಾನು ಮಾಡಿ ತೋರಿಸ್ಬೇಕು, ವೀಡಿಯೋಸ್ ಹಾಕಬೇಕು ಅಂತ ನಿಮಗೆ ಏನಾದರೂ ಇದ್ದರೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಅದನ್ನು ಪ್ರಿಪೇರ್ ಮಾಡಿಬಿಟ್ಟು ವಿಡಿಯೋ ಶೂಟ್ ಮಾಡಿ ಖಂಡಿತ ನಾನು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಬೇಕು ಅಂತ ಡಿಸೈಡ್ ಮಾಡಿದಾಗ ಯಾವ ಥರ ಕಂಟೆಂಟ್ನ ವೀಡಿಯೋಸ್ ಮಾಡಿ ಹಾಕೋದು ಅಂತ ನನಗೆ ಒಂದು ದೊಡ್ಡ ಕನ್ಫ್ಯೂಷನ್ ಇತ್ತು. ನನಗೆ ಆ ಸಿಚುವೇಷನಲ್ಲಿ ನನಗೆ ಕುಕ್ಕಿಂಗ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನು ಕುಕ್ಕಿಂಗ್ ವೀಡಿಯೋಸ್ ಮಾಡೋಣ ಅಂತ ಡಿಸೈಡ್ ಮಾಡಿ ಕೋಕಿಲಾ ಆಚಾರ್ಯಾಸ್ ಕಿಚನ್ ಅಂತ ನನ್ನ ಚಾನಲ್ ನೇಮ್ನ ಇಟ್ಟಿದ್ದೆ ಮೊದಲು. ಬಟ್ ಆಮೇಲೆ ನಾನು ಥಿಂಕ್ ಮಾಡ್ತಾ ಇದ್ದರೆ ನನಗೆ ಕುಕ್ಕಿಂಗ್ ಬಗ್ಗೆ ಮಾತ್ರ ಅಲ್ಲ, ನನಗೆ ಮೇಕಪ್, ಸ್ಕಿನ್ ಕೇರ್ ಬಗ್ಗೆನೂ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಸೊ ಆ ಥರ ವೀಡಿಯೋಸ್ನೂ ಮಾಡಬಹುದಲ್ಲ ಅಂತ ಅಂದ್ಕೊಂಡು ನಾನು ಕೋಕಿಲಾ ಆಚಾರ್ಯಾಸ್ ಕಿಚನಿಂದ ಕೋಕಿಲಾ ಆಚಾರ್ಯಾಸ್ ವ್ಲಾಗ್ಸ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ನಾನು ಚೇಂಜ್ ಮಾಡಿದ್ದೀನಿ. ಮೆಂತ್ಯ ಬಾತನ್ನ ನಾನು ಒಂದು 4-5 ಜನಕ್ಕೆ ಆಗೋಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೀವು ಒಂದು 2 ದೊಡ್ಡ ಸೈಜ್ ಈರುಳ್ಳಿ ಬೇಕಾಗುತ್ತೆ, ಒಂದು 4-5 ಮೀಡಿಯಮ್ ಸೈಜ್ ಟೊಮ್ಯಾಟೊ ಬೇಕಾಗುತ್ತೆ. ಇದನ್ನು ನೀವು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಆಮೇಲೆ ಒಂದು ಹಾಫ್ ಕಟ್ಟಿಂದ ಚಿಕ್ಕದಾದರೆ ಒಂದು ಕಟ್ಟು, ದೊಡ್ಡ ಕಟ್ಟಾದರೆ ಒಂದು ಹಾಫ್ ಕಟ್ಟಷ್ಟು ಮೆಂತ್ಯ ಬೇಕಾಗುತ್ತೆ. ಅದನ್ನು ಒಂದು 3-4 ಸರಿ ತೊಳೆದ್ಬಿಟ್ಟು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಮತ್ತು ಮಸಾಲೆ ರುಬ್ಬಕ್ಕೆ ಒಂದು 8 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು 8-10 ಹಸಿಮೆಣಸಿನ್ಕಾಯಿ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಹಾಫ್ ಸ್ಪೂನಷ್ಟು ಮೆಣಸು, ಒಂದು ಹಾಫ್ ಸ್ಪೂನ್ ಸೋಂಪು, ಹಾಫ್ ಸ್ಪೂನ್ ಜೀರಿಗೆ, ಇದನ್ನೆಲ್ಲ ನುಣ್ಣಗೆ ಈ ಥರ ಪೇಸ್ಟ್ ಥರ ಮಾಡಿಟ್ಕೊಳ್ಳಿ. ಆಮೇಲೆ ಒಂದು ಪಾತ್ರೆ ಕಾಯಕ್ಕಿಟ್ಬಿಟ್ಟು 5-6 ಸ್ಪೂನಷ್ಟು ಎಣ್ಣೆ, ಒಂದು 2-3 ಸ್ಪೂನಷ್ಟು ತುಪ್ಪ, ಆಮೇಲೆ ಹೋಲ್ ಸ್ಪೈಸಸ್ ಚಕ್ಕೆ, ಲವಂಗ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಸ್ಟಾರ್ ಅನೆಸ್ ಎಲ್ಲನೂ ಹಾಕಿ ಎಣ್ಣೆ ಕಾದ್ಮೇಲೆ ಹಾಕಿ, ಆವಾಗಲೇ ಒಳ್ಳೆ ಘಮ ಬರುತ್ತೆ. ಅದು ಹಾಕಿ ಒಂದು 10 ಸೆಕೆಂಡ್ ಬಿಟ್ಟ ಮೇಲೆ 2 ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಮೆಂತ್ಯ ಬಾತ್ಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನಾವು ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಹಾಕಿ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಘಮ ಬರುತ್ತೆ ಮತ್ತು ಅದರಲ್ಲಿ ಕಹಿ ಅಂಶ ಇದ್ದರೆ ಅದನ್ನು ಹೋಗಿಬಿಡುತ್ತೆ. ಇದನ್ನು ಒಂದು 2 ನಿಮಿಷ ನಾವು ಫ್ರೈ ಮಾಡ್ಕೊಂಡ್ಮೇಲೆ 4 ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಈ ಟೊಮ್ಯಾಟೊ ಬಂದುಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಸೊ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಉಪ್ಪು ಇಲ್ಲೇ ಹಾಕೋತಾ ಇದ್ದೀನಿ ನಾನು.
ಸೊ ಈಗ ಟೊಮ್ಯಾಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಗ್ರೀನ್ ಮಸಾಲ ಏನಿದೆ ಇದನ್ನು ಹಾಕೊಳ್ಳೋಣ. ಆ್ಯಕ್ಚುಲಿ ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಿ ಇದೆಲ್ಲ ರಾ, ಅಂದರೆ ನಾವೇನು ಎಣ್ಣೆನಲ್ಲಿ ಹುರ್ಕೊಂಡು ಇದನ್ನು ಸೇರಿಸ್ಕೋತಾ ಇಲ್ಲ. ಹಾಗಾಗಿ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಾಗಾಗಿ ನಾವು ಒಂದು 2 ರಿಂದ 3 ನಿಮಿಷ ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ, ಹಸಿ ಸ್ಮೆಲ್ ಹೋಗೋವರೆಗೂ. ಈಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳೋಣ. ಮೊಸರು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರಿಚ್ನೆಸ್ ಕೊಡುತ್ತೆ ಬಾತ್ಗೆ. ಆಮೇಲೆ ಖಾರಕ್ಕೆ ಒಂದು 2 ಸ್ಪೂನಷ್ಟು ರೆಡ್ ಚಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಟೊಮೆಟೊ ಬಾತ್ ಸ್ಟೈಲ್ ಅನ್ನೋದ್ರಿಂದ ಕಲರ್ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆಮೇಲೆ 2 ಸ್ಪೂನಷ್ಟು ಸಾಂಬಾರು ಪುಡಿನೂ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕಿಬಿಟ್ಟು ಇದ್ರದ್ದು ಹಸಿ ಸ್ಮೆಲ್ಲು ಹೋಗಬೇಕು, ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು 2-3 ನಿಮಿಷ ಹಿಡಿಯುತ್ತೆ ಅಷ್ಟೇ. ಈಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಎಣ್ಣೆ ಬಿಟ್ಟ ಮೇಲೆ 1:2 ರೇಷಿಯೋನಲ್ಲಿ ನಾನು 2 ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ 4 ಪಾವಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ನೀರು ಕುದಿ ಬಂದಮೇಲೆ ನಾವು ಅಕ್ಕಿ ಹಾಕ್ಕೋಬೇಕು. ಈಗನೇ ನೀವು ಏನಾದರೂ ಉಪ್ಪೇನಾದರೂ ಕಡಿಮೆ ಇತ್ತು ಅಂದರೆ ಈಗಲೇ ಚೆಕ್ ಮಾಡಿ ಹಾಕ್ಕೊಂಬಿಡಿ. ಈಗ ನೀರು ಕುದಿ ಬರ್ತಾಯಿದೆ. ನಾನು ಅಕ್ಕಿನ ಮೊದಲೇ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ ಒಂದು 1/2 hour. ಈಗ ಅದನ್ನು ಹಾಕ್ಕೊಳ್ಳೋಣ. ಇದನ್ನು ನೀವು ಹಾಕ್ಕೊಂಡ್ಮೇಲೆ ಹೈ ಫ್ಲೇಮಲ್ಲೇ ಒಂದು 2 ನಿಮಿಷ ಕುದಿಸಿ. ಈ ಥರ ಕುದಿ ಬಂದಮೇಲೆ ಒಂದು ಸ್ವಲ್ಪ ಫ್ಲೇಮ್ನ ಮೀಡಿಯಮ್ ಮಾಡಿಬಿಟ್ಟು ಆವಾಗವಾಗ ಕೈ ಆಡಿಸ್ತಾನೆ ಇರಿ ಸೌಟಿಂದ. ಯಾವಾಗಲೂ ಈ ಥರ ಸೌಟಿಂದ ತಿರುಗಿಸ್ಬೇಕಾದ್ರೆ ಸೈಡಿಂದ ತಿರುಗಿಸಿ, ಎತ್ತಿದ ತಕ್ಷಣವೇ ಸೆಂಟರಲ್ಲಿ ಹಾಕಬೇಡಿ. ಆವಾಗ ಹಾಕಿದ್ರೆ ಅಕ್ಕಿ ಎಲ್ಲ ಬೇಗ ಬ್ರೇಕ್ ಆಗಿಬಿಟ್ಟು ನಿಮಗೆ ಅನ್ನ ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕೆ ಯಾವಾಗಲೂ ಸೈಡಿಂದ ತಿರುಗಿಸ್ತಾ ಬನ್ನಿ. ಈಗ ಆಲ್ಮೋಸ್ಟ್ ನೀರೆಲ್ಲ ಹಿಂಗೋಗಿದೆ, ಅಂದರೆ ಅಕ್ಕಿ ಅಬ್ಸಾರ್ಬ್ ಮಾಡ್ಕೊಂಡಿದೆ. ಈಗ ಫ್ಲೇಮ್ನ ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 5 to 10 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ರುಚಿಯಾದಂಥ ಮೆಂತ್ಯ ಬಾತ್ ರೆಡಿ ಆಗಿಬಿಡುತ್ತೆ. ನಾನು ನಿಮ್ಮೆಲ್ಲರನ್ನೂ ಇನ್ನೊಂದು ವಿಡಿಯೋದಲ್ಲಿ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.